ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೀಗೆ ಫ್ರೆಂಡ್ಸ್, ಭೈರದೇವಿ ಮನೆಯಲ್ಲಿ ಎಲ್ಲರೂ ತುಂಬ ಅಳ್ತಾ ಇರ್ತಾರೆ. ಅವಾಗ ಶಂಕರ ಬಂದಾಗ ಈ ಕಡೆ ಭೈರದೇವಿ ಹೋಗ್ಬಿಟ್ಟು, ಏನು ಮಗನೇ ಈ ಥರ ಆಯ್ತಲ್ಲ, ಏನಾಯಿತು ಶಂಕರ, ಏನಾಯಿತು ಭೈರವ, ನಿನ್ನನ್ನು ಅರೆಸ್ಟ್ ಮಾಡಿದಾರಲ್ಲ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಈ ಕಡೆ ಪಾರ್ವತಿನೂ ಸಹ ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ಲ, ನಿನ್ನನ್ನೇ ಯಾಕೆ ಇಂಥ ಕಷ್ಟ ಕೊಡಬೇಕು, ಆ ದೇವ್ರಿಗೆ ಕರುಣೆನೇ ಇಲ್ವಾ ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಪಾರ್ವತಿ ಮತ್ತೆ ದೇವರೇ ಯಾಕೆ ನನ್ನ ಮಗನಿಗೆ ಈ ಥರ ಮಾಡ್ತಿದ್ಯಾ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಭೈರದೇವಿ ನಾಟಕ ಮಾಡಿಕೊಂಡು, ನೋಡು ಭೈರವ, ನೀನು ಬೇಜಾರು ಮಾಡ್ಕೋಬೇಡ, ಆ ದೇವರಿಗೆ ಕರುಣೆ ಇಲ್ಲ, ಆದರೆ ನಿನ್ನ ಜೊತೆ ಯಾವಾಗಲೂ ನಿಮ್ಮ ಅವ್ವ ಭೈರದೇವಿ ನಾನು ಇರ್ತೀನಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಮತ್ತೆ ಭೈರದೇವಿ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿನ್ನನ್ನು ತುಳಿಯೋಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು, ಆದರೆ ನಿನ್ನ ಕಾಪಾಡೋಕ್ಕೆ ಗಂಗಾ ಮತ್ತು ನಾನು ಯಾವಾಗಲೂ ಇದ್ದೇ ಇರ್ತೀವಿ ಅಂತ ಅನ್ಬೇಕಾದ್ರೆ ಕೋಳಿ ಮತ್ತು ಚುರುಮುರಿ ಇಬ್ಬರೂ ಸಹ ಭೈರದೇವಿ ಮುಖನ ನೋಡ್ತಾ ಇರ್ತಾರೆ. ಅವಾಗ ಹೇಳ್ತಾ ಇರ್ತಾನೆ, ಹೋಗ್ಲಿ ಬಿಡವ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ನನ್ನ ಹಣೆಬರ ಅಷ್ಟೇ, ಆಗಿದ್ದಾಗೋಯ್ತು, ಬಿಟ್ಬಿಡು ಅಂತ ಅವನು ಸಹ ಸಮಾಧಾನ ಮಾಡ್ಕೋತಾ ಇರ್ತಾನೆ. ಮತ್ತು ಈ ಕಡೆ ಭೈರದೇವಿನ ಏನಕ್ಕೆ ನೀವು ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಅಂದಾಗ, ಏನಪ್ಪ ಈ ಥರ ಅಂತೀಯ, ನೀನು ನನ್ನ ಸ್ವಂತ ಮಗ, ಎತ್ತು ಕರಳು ಚುರುಕನ್ನದಲ್ಲೇ ಇರುತ್ತಾ, ಅದಕ್ಕೆ ತುಂಬ ಬೇಜಾರಾಗ್ತಿದೆ, ಹೋಗ್ಲಿ ಬಿಡು, ನೋಡು ಗಂಗಾ, ಇವಳನ್ನ ಕರ್ಕೊಂಡೋಗಿ ಸ್ನಾನಕ್ಕೆಲ್ಲ ನೀರು ರೆಡಿ ಮಾಡು, ಹಾಗೆ ಮಲ್ಕೊಳ್ಳೋಕ್ಕೆ ಊಟದ ವ್ಯವಸ್ಥೆ ಎಲ್ಲ ಮಾಡು ಅಂತ ಅಂದಾಗ ಈ ಕಡೆ ಗಂಗಾ ಶಂಕರನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೇಕು ಅಂತಲೇ ಭೈರದೇವಿ ಹೇಳ್ತಾ ಇರ್ತಾಳೆ, ಯಾವ ಗಳಿಗೆಯಲ್ಲಿ ನನ್ನ ಮಗನ ಕೈ ಹಿಡಿದಾಗ ಹತ್ತಿಲ್ಲ ಗೌರಿ, ಕೈ ಹಿಡ್ದಾಗಿಂದಲೂ ಸಹ ಒಂದಲ್ಲ ಒಂದು ಅಪಶಕುನ ಅಡ್ಡಿ ಆತಂಕಗಳೆಲ್ಲ ಬರ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ, ಹಾಗೆ ಶಾಕ್ ಆಗ್ತಿರುತ್ತೆ. ಆದರೆ ಇನ್ನೊಂದು ಕಡೆ ಮಾತ್ರ ಗಂಗಾ ಒಳ್ಳೊಳಗೆ ನಗಾಡ್ತಾ ಇರ್ತಾಳೆ. ಮತ್ತೆ ಭೈರದೇವಿ ಬೇಕು ಅಂತ ಅಂತಲೇ ನನ್ನ ಮಗನಿಗೆ ಎಷ್ಟು ಇನ್ನೂ ಟಾರ್ಚರ್ ಕೊಡಬೇಕು ಅಂತ ಅಂದ್ಕೊಂಡಳು ಕಾಣೆ, ಅದರಲ್ಲೂ DC ಬೇರೆ ಅಲ್ವಾ, ಅದಕ್ಕೆ ಅವಳು ಕೊಬ್ಬು ಆ ರೀತಿ ಇದೆ, DC ಅಂತ ಮೆರಿತಾ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಗಂಗಾ ಮಾತ್ರ ಒಳ್ಳೊಳಗೆ ತುಸುನಿಗೆ ಬೀರ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಭೈರದೇವಿ ಹೇಳ್ತಾ ಇರ್ತಾಳೆ, ಇನ್ನೊಂದ್ಕಿತ ಏನಾದರೂ ಬರಲಿ, ನಾನೇ ಅಕಾಡೆಮಿಗೆ ಇಳಿದ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿನ ಬೈತಾ ಇರ್ತಾಳೆ. ಆಗ ಗಂಗಾ ನಾಟಕ ಮಾಡಿಕೊಂಡು ಕೈ ಮುಗಿದು, ಅತ್ತೆವಾ, ಇನ್ನೊಂದ್ಕಿತ ನೀವು ಗೌರಿ ಬಗ್ಗೆ ಈ ಥರ ಮಾತಾಡಬೇಡಿ, ಅವಳು ತುಂಬ ಒಳ್ಳೆಯವಳು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಗಂಗಾ ಮಾತಾಡೋದನ್ನ ಕೇಳಿ ಪಾರ್ವತಿ ಮತ್ತು ಸುನಂದ ಎಲ್ಲರೂ ಸಹ ಆಶ್ಚರ್ಯ ಪಡ್ತಾ ಇರ್ತಾರೆ. ಅವಾಗ ಮತ್ತೆ ಭೈರದೇವಿ ಹೇಳ್ತಾ ಇರ್ತಾಳೆ, ಅಲ್ಲ ಕಣವ, ನನ್ನ ಮಗನ ಲೈಫ ಹಾಳು ಮಾಡ್ತಿದ್ದಾಳೆ, ಅಂಥವನ್ನ ನಾನು ಬೈಯೋದು ಬಿಟ್ಟು ಇನ್ನೇನು ಮಾಡಬೇಕು, ಅದಕ್ಕೆ ಬೈತಾ ಇದ್ದೀನಿ ಅಂತ ಅಂದಾಗ, ನೋಡಿ ಅತ್ತೆವಾ, ನೀವು ಬೈತಾ ಇರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ನೀವು ಶಂಕರವ್ರ ಮುಂದೆ ಬೈದರೆ ಅವರಿಗೆ ತುಂಬ ಬೇಜಾರಾಗುತ್ತೆ, ಎಷ್ಟರಾಗಲಿ ಶಂಕರವ್ರ ಹೆಂಡತಿ ಗೌರಿ ತಾನೇ, ಅವ್ರ ಮುಂದೆ ಬೈಬೇಡಿ, ತುಂಬ ಬೇಜಾರಾಗುತ್ತೆ ಅಂದಾಗ, ಸರಿ ಬಿಡವ, ಆಯಿತು, ನಿನ್ನ ಮೇಲೆ ನನ್ನ ಮಗನಿಗೆ ಬೇಜಾರಾಗೋ ರೀತಿ ಯಾವ ಥರ ನಾನು ಮಾತಾಡಲ್ಲ ಅಂತ ಹಾಗೆ ನಾಟಕ ಮಾಡಿಕೊಂಡು ಕಣ್ಣೀರು ಒರೆಸ್ಕೊತಾ ಇರ್ತಾಳೆ. ಆಗ ಮತ್ತೆ ಭೈರದೇವಿ, ಸರಿ ಆಯಿತು ಹೋಗಪ್ಪ, ನೀನು ರೆಸ್ಟ್ ಮಾಡು ಅಂತ ಅಂದಾಗ ಗಂಗಾ ಶಂಕರನ್ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಭೈರದೇವಿನೂ ಸಹ ಹೋಗಿದಾಗ ತುಂಬ ಬೇಜಾರು ಮಾಡಿಕೊಂಡು ಪಾರ್ವತಿ ಹೇಳ್ತಾ ಇರ್ತಾಳೆ, ನೋಡ್ದ ಸುನಂದ ನಸ್ಕುನಿ ಥರ ಆಡ್ತಾ ಇದ್ದಾಳೆ, ಈ ಗಂಗಾ ಯಾವ ಥರ ಮಾತಾಡ್ತಿದ್ದಾಳೆ ಅಂದಾಗ, ಹೌದು ಅತ್ತೆ, ನಾನು ನೋಡ್ತಾ ಇದ್ದೀನಿ, ಏನು ಹೊಸ್ತಲ್ಲ ಬಿಡಿ, ಶಂಕರನ್ನ ಪಡ್ಕೋಬೇಕು ಅಂತ ಇವಳು ಈ ಥರ ಮಾಡ್ತಾ ಇದ್ದಾಳೆ, ಅವರಿಬ್ಬರನ್ನ ದೂರ ಮಾಡೋಕ್ಕೆ ಈ ಥರ ಮಾಡ್ತಾ ಇದ್ದಾಳೆ ಅಂದಾಗ, ನನಗೂ ಗೊತ್ತು ಕಣವ, ನನಗೂ ಅರ್ಥ ಆಗ್ತಿದೆ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ. ಮತ್ತೆ ಪಾರ್ವತಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಆ ದೇವರು ಇಂಥವ್ರಿಗೆ ದಾರಿ ತೋರಿಸ್ತಾ ಇದ್ದಾನೆ, ಆದಷ್ಟು ಬೇಗ ಅವಳ ಬಗ್ಗೆ ಶಂಕರನಿಗೆ ಗೊತ್ತಾದರೆ ಅಷ್ಟೇ ಸಾಕು ಅಂತ ಕಣ್ಣೀರು ಹಾಕೊಂಡು ಹೊರಟೋಗ್ತಾ ಇರಬೇಕಾದ್ರೆ ಅವಳಿಂದ ಸುನಂದನು ಸಹ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಕೋಳಿ ಚುರುಮುರಿಗೆ ಹೇಳ್ತಾ ಇರ್ತಾನೆ, ನಾವು ಈ ವಿಷಯನ ಇಲ್ಲಿಗೆ ಬಿಡಬಾರ್ದು, ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾವೇನಾದರೂ ಮಾಡಿ ಐಡಿಯಾ ಮಾಡಿ ಉಪಯೋಗಿಸ್ಬೇಕು ಅಂತ ಅನ್ಬೇಕಾದ್ರೆ ಪಂಕು ಸಹ ಹೂ ಅಂತ ಹೇಳ್ತಾ ಇರ್ತಾಳೆ. ಆ ಕಡೆ ಕೋಳಿನೂ ಸಹ ಹೂ ಅಂತ ಅಂದ್ಬಿಟ್ಟು 3 ಜನ ಸಹ ಪ್ರಾಮಿಸ್ ಮಾಡಿ ಹೀಗೆ ಆಪ್ರೇಷನ್ ಗಂಗನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಮಾತಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಮನೇಲಿ ಗೌರಿ ತುಂಬ ಬೇಜಾರು ಮಾಡಿಕೊಂಡು ಯೋಚನೆ ಮಾಡಿ ಕೂತಿರ್ಬೇಕಾದ್ರೆ ಅಲ್ಲಿ ಭುವಿ ಅಮ್ಮ ಅಂತ ಕೂಕೊಂಡು ಬರ್ತಾ ಇರ್ತಾಳೆ. ಯಾಕೆ ಹಿಂಗೆ ಇರ್ತಾ ಇದೆಯಾ, ನಾನು ಇಲ್ಲೇ ಇದ್ದೀನಿ ಬಾ ಅಂತ ಅಂದಾಗ, ಅಮ್ಮ ಏನು ಗೊತ್ತಾ, ಇಡೀ ಮನೆ ಎಲ್ಲ ಹುಡುಕ್ತೆ, ಆದರೆ ಡೆವಿಲ್ ಅಂಕಲ್ ಎಲ್ಲೂ ಕಾಣ್ತಾ ಇಲ್ಲ ಅಂತ ಅಂದಾಗ ಗೌರಿ ಶಾಕಾಗಿ ಹಾಗೆ ಅವಳ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ನಾನು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಡೆವಿಲ್ ಅಂಕಲ್ ಮಾಯ ಆಗಿದ್ದಾರೆ, ಎಲ್ಲಮ್ಮ ಅವ್ರು ಕಾಣ್ತಾ ಇಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಗೌರಿ ಭೂಮಿ ಮುಖನ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಅಮ್ಮ ಎಲ್ಲಿ ಅಮ್ಮ, ಅಂಕಲ್ ಎಲ್ಲಿ ಅಂತ ಅಂದಾಗ, ಮುಚ್ಚು ಬಾಯ, ಯಾವಾಗಲೂ ಡೆವಿಲ್ ಅಂತ ಕರಿಬೇಡ, ಅವ್ರಿಂದ ಯಾವತ್ತೂ ಈ ಮನೆ ಕಡೆ ಬರಲ್ಲ ಅಂದಾಗ, ಯಾಕೆ ಬರಬಾರ್ದು, ಎಲ್ಲೋದ್ರು ಹೇಳು ಅಂತ ಮತ್ತೆ ಪ್ರಶ್ನೆನ ಮಾಡ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾ ಇರ್ತಾಳೆ, ಅವ್ರ ಹೆಸರು ಮಾತ್ರ ಡೆವಿಲ್ ಅಲ್ಲ, ಅವರೇ ಒಂದು ದೊಡ್ಡ ಡೆವಿಲ್ ಅಂತ ಅಂದಾಗ, ಇಲ್ಲ ಡೆವಿಲ್ ಅಂಕಲು ತುಂಬ ಒಳ್ಳೆಯವ್ರು ಅಂದರೆ ಒಳ್ಳೆಯವರು, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಡೆವಿಲ್ ಅಂಕಲ್ ಬೇಕಂದರೆ ಬೇಕೇ ಬೇಕು ಅಂತ ತುಂಬ ಹಠ ಮಾಡ್ತಿರ್ಬೇಕಾದ್ರೆ ನನಗೆ ನೀನು ತುಂಬ ಕೋಪ ಬರಿಸ್ಬೇಡ ಅಂತ ಗೌರಿನೂ ಹೇಳ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾ ಇರ್ತಾಳೆ, ನನ್ನ ಮಾತು ಕೇಳಲಿಲ್ಲ ಅಂದರೆ ನಿನಗೆ ಒದೆ ಬಿಡ್ತೀನಿ ನೋಡು ಅಂತ ಹೊಡಿಯೋಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಆನಂದ್ ಮತ್ತು ವಾಸಂತಿ ಎಲ್ಲರೂ ಸಹ ಬಂದುಬಿಟ್ಟು, ಏನು ಮಾಡ್ತಾ ಇದೆಯಾ, ಚಿಕ್ಕ ಮಗು ಮೇಲೆ ಕೈ ಮಾಡ್ತಿದೆಯಲ್ಲ, ಏನಾಗಿದೆ ನೋಡು ವಾಸಂತಿ, ಈ ಥರ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವಾಸಂತಿ ಹೇಳ್ತಾ ಇರ್ತಾಳೆ, ಕಾರಣ
ಏನೇ ಇರಲಿ ಮಗು ಮೇಲೆ ಈ ಥರ ಕಿರ್ಚಾಕ್ಬೇಡ, ಅದು ಕೂತ್ಕೊಂಡೆಲ್ಲ ಮಾತಾಡಿದ್ರೆ ಆಗುತ್ತೆ ಅಂತ ಅನ್ಬೇಕಾದ್ರೆ ಅವಳು ಮುಖನ ಉರಿಸ್ತಾ ಇರ್ತಾಳೆ. ಆವಾಗ ಮತ್ತೆ ಅವ್ರ ಅಕ್ಕನೂ ಸಹ ಹೇಳ್ತಾ ಇರ್ತಾಳೆ, ಅದ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ನಿನಗೆ ಗೊತ್ತಲ್ವ ಗೌರಿ ಅಂತ ವಿಜಿನೂ ಸಹ ಹೇಳ್ತಾ ಇರಬೇಕಾದ್ರೆ ಮತ್ತೆ ವಾಸಂತಿ ಬೈತಾ ಇರ್ತಾಳೆ. ಮಕ್ಕಳು ಮನಸ್ಸು ತುಂಬ ಸೂಕ್ಷ್ಮ, ಅದು ನಿನಗೂ ಗೊತ್ತು, ಆದರೂ ಯಾಕೆ ಈ ಥರ ಮಾತಾಡ್ತಿದ್ದೀಯ ಗೌರಿ, ಏನಾಗಿದೆ ಅಂತ ಎಲ್ಲರೂ ಬೈತಾ ಇರ್ತಾರೆ. ಮತ್ತೆ ವಾಸಂತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಪರಿಶುದ್ಧವಾದ ಮನಸ್ಸಲ್ಲಿ ಕಲ್ಮಶನ ತುಂಬಾರ್ದು ಅಲ್ವಾ ಅನ್ಬೇಕಾದ್ರೆ, ಇಲ್ಲಮ್ಮ, ಎಲ್ಲ ವಿಷಯಗಳನ್ನು ನಾವು ಸೂಕ್ಷ್ಮ ಅಂತ ಅಂದ್ಕೊಂಡ್ರೆ ಕೆಲವೊಂದು ವಿಚಾರಗಳನ್ನು ಮಕ್ಕಳಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಅಮ್ಮ. ಅದರಲ್ಲೂ ಡೆವಿಲ್ ಏನಾದರೂ ಇನ್ನು ಮುಂದೆ ನಮ್ಮ ಮನೇಲೇ ಇದ್ದರೆ ನಾವೆಲ್ಲ ಡೆವಿಲ್ ಆಗಿಬಿಡ್ತೀವಿ, ನಾವೇ ರೌಡಿಗಳಾಗ್ಬಿಡ್ತೀವಿ. ಜೊತೆಗೆ ಇವಳಂತೂ ಮೊದಲೇ ರೌಡಿ ಥರ ಆಗ್ತಾಳೆ, ದೊಡ್ಡ ರೌಡಿನೇ ಆಗಿಬಿಡ್ತಾಳೆ ಅಂತ ಬೈತಾ ಇರ್ತಾಳೆ. ಮತ್ತೆ ಆನಂದ್ ಹೇಳ್ತಾ ಇರ್ತಾನೆ, ಏನಮ್ಮ ಡೆವಿಲಿಂದ ನಮಗೆ ಎಷ್ಟು ಉಪಯೋಗ ಆಗಿದೆ, ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೇನೆ, ಈ ಥರ ಮಾತಾಡ್ತಿದ್ಯಾ ಅಂದಾಗ, ನೋಡಿ ಅಪ್ಪಾಜಿ, ಚಿನ್ನದ ಸೂಜಿ ಅಂತ ಯಾರು ಕಣ್ಣಿ ಚುಚ್ಕೊಳ್ಳೋಕ್ಕಾಗಲ್ಲ, ಅವನಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ, ಹಂಗಂತ ಅವ್ನು ಮಾಡಿದ್ದೆಲ್ಲ ಒಳ್ಳೇದು ಅಂತ ನಾವು ಹೇಳೋಕ್ಕಾಗಲ್ಲ. ಇದರಿಂದ ನನ್ನ ಮಗಳನ್ನ ನಾನು ಆದಷ್ಟು ಬಿಗಿಯಲ್ಲಿ ಇಟ್ಕೋಬೇಕು ಅಂತ ಅಂದಾಗ ಆನಂದ್ ಮತ್ತು ವಾಸಂತಿ ತುಂಬ ಬೇಜಾರು ಮಾಡ್ಕೊಂಡು ಗೌರಿ ಮುಖನ ನೋಡ್ತಾ ಇರ್ತಾರೆ. ಅದಕ್ಕೆ ವಿಜಯ ಹೇಳ್ತಾ ಇರ್ತಾಳೆ, ಯಾಕೆ ನೀನು ಇಷ್ಟೊಂಥರ ಬೇಜಾರು ಮಾಡ್ಕೊಂಡಿದ್ಯಾ, ಮಗುನ ಭವಿಷ್ಯ ಏನೂ ಆಗಲ್ಲ, ನೀನು ಏನೇನೋ ಅಂದ್ಕೊಂಡು ಏನೇನೋ ತಿಳ್ಕೊಂಡು ಏನೇನೋ ಅರ್ಥ ಮಾಡ್ಕೋತಿದ್ಯಾ, ಸ್ವಲ್ಪನಾದರೂ ನೋಡು, ಮಗು ಮುಖದಲ್ಲಿ ನಗುನೇ ಇಲ್ಲ, ಎಷ್ಟು ಬೇಜಾರಾಗಿದ್ದಾಳೆ ಅಂತ ಅಂದಾಗ ಗೌರಿ ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಗೌರಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡಕ್ಕ, ನೋವು ಅನ್ನೋದು ಚಿಕ್ಕವ್ರಿಗಾಗಲಿ ದೊಡ್ಡವ್ರಾಗಲಿ ಬೇರೆ ಬೇರೆ ಥರ ಇರಲ್ಲ, ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಇರಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ, ನೋಡು ಮಮ್ಮಿ, ಡೆವಿಲ್ ಅಂಕಲ್ ಏನಾದರೂ ತಪ್ಪು ಮಾಡಿದರೆ ಅವ್ರನ್ನ ಕರೆಸು, ನಾನೇ ನಿನ್ನ ಹತ್ರ ಸಾರಿ ಕೇಳಿಸ್ತೀನಿ ಅಂತ ಅಂದಾಗ ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ, ಪ್ಲೀಸ್ ಅಮ್ಮ, ಡೆವಿಲ್ ಅಂಕಲ್ನ ಕರೆಸು ಅಂದಾಗ, ನೋಡು ಭೂವಿ, ನನ್ನ ಲೈಫ್ ಏನೋ ಹಾಳಾಯಿತು, ಮತ್ತು ನಿನ್ನ ಲೈಫ್ ಹಾಳಾಗೋಕ್ಕೆ ನಾನು ಬಿಡಲ್ಲ, ಅದಕ್ಕೆ ರಿಸ್ಕು ತೊಗೊಳ್ಳಲ್ಲ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಡೆವಿಲ್ ಅಂಕಲ್ ಬೇಕೇ ಬೇಕು, ನಾನು ಮಾತಾಡಬೇಕು, ಕರೆಸು ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ತುಂಬ ಕೋಪ ಮಾಡಿಕೊಂಡು ಭುವಿನ ಗುರಾಯಿಸ್ತಾ ಇರ್ತಾಳೆ. ಆದರೆ ಭೂಮಿ ಮಾತ್ರ ಅವ್ರ ಅಮ್ಮನ ಫೋನ್ ತಗೊಂಡು, ನಾನು ಡೆವಿಲ್ ಅಂಕಲ್ಗೆ ಈಗಲೇ ಕಾಲ್ ಮಾಡ್ತೀನಿ ಅಂತ ಓಡೋಗ್ತಾ ಇರಬೇಕಾದ್ರೆ ಭೂಮಿ ನಿಂತ್ಕೊ ಅಂದರೂ ಸಹ ಅವಳು ನಿಂತ್ಕೊಳ್ಳಲ್ಲ. ಅವಾಗ ಆನಂದ್ಗೆ ಹೇಳ್ತಾ ಇರ್ತಾಳೆ, ನೋಡಿದ್ರೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ, ವ್ಯಕ್ತಿತ್ವನೇ ಇಲ್ದಿದ್ದ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರಿ, ಆದರೂ ಸಹ ಭೂಮಿ ಹೆಂಗೆ ಮಾಡ್ತಿದ್ದಾಳೆ ನೋಡಿ ಅಂದ್ಬಿಟ್ಟು ಭೂಮಿ ಹತ್ರ ಫೋನ್ ಕಿತ್ಕೊಳ್ಳೋಕ್ಕೆ ಓಡೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೋಪ ಮಾಡಿಕೊಂಡು ಭುವಿನ ಫೋನ್ ಕೊಡಿ, ಫೋನ್ ಮಾಡಬೇಡ ಅಂತ ಹೋಗ್ತಾ ಇರಬೇಕಾದ್ರೆ, ಏನು ಆನಂದ್ ಇವಳು ಇಷ್ಟೊಂಥರ ಕೋಪ ಮಾಡ್ಕೊಂಡಿದ್ದಾಳೆ ಇವತ್ತು ಅಂತ ವಾಸಂತ ಹೇಳ್ತಿರ್ಬೇಕಾದ್ರೆ, ನನಗೂ ಅದೇ ಅರ್ಥ ಆಗ್ತಿಲ್ಲ ಅಂತ ಆನಂದ್ ಹೇಳ್ತಾ ಇರ್ತಾನೆ. ಆಗ ವಿಜಯ್ ಹೇಳ್ತಾ ಇರ್ತಾಳೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು, ನನಗೆ ನಮ್ಮ ಭೂಮಿ ಮಾತ್ರ ತುಂಬ ಡಲ್ ಆಗಿದ್ದಾಳೆ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಚುರುಮುರಿ ಮತ್ತು ಕೋಳಿ ಬಂದು ಕೇಳ್ತಾ ಇರ್ತಾರೆ, ಅಣ್ಣ ಏನಾಯ್ತಣ್ಣ ಅಂದಾಗ, ನಾನು ಏನಂತ ಹೇಳು, ನಿನ್ನೆ ಇಷ್ಟು ತನಕ ಕಾಲ್ ಮಾಡಿಬಿಟ್ಟು ನೀವು ಬನ್ನಿ ನಾಳೆ ದೇವಸ್ಥಾನಕ್ಕೆ ಅಂತ ಹೇಳಿದ್ಲು, ಹಿಂದಿನ ದಿನ ಹೇಳಿದ್ಲಲ್ಲ ಅಂತ ನಾನು ಖುಷಿಯಾಗಿ 10 ನಿಮಿಷ ಮುಂಚೆ ದೇವಸ್ಥಾನಕ್ಕೆ ಹೋದೆ. ಅಷ್ಟೊತ್ತಿಗೆ ಆನಂದ್ ಸರ್ ಕಾಲ್ ಮಾಡಿ ತನ್ನ ಪ್ರೀತಿ ವಿಷಯನ ಹೇಳೋಕ್ಕೆ ಅಂತ ಗೌರಿ ಬರ್ತಾ ಇದ್ದಾಳೆ ಅಂದಾಗ ನಾನು ತುಂಬ ಖುಷಿಪಟ್ಟು ಒಪ್ಕೊಂಡೆ. ಅದಕ್ಕೋಸ್ಕರ ಅದೇ ಖುಷಿಲಿ ಒಂದು ಬೊಕ್ಕೆ ತಗೊಂಡು ಗೌರಿ ನನಗೆ ಪ್ರಪೋಸ್ ಮಾಡ್ಬೋದು ಅಂತ ಕಾಯ್ತಾ ಇದ್ದೆ ಅಂದಾಗ ಇವರಿಬ್ಬರು ನಗಾಡ್ತಾ ಇರ್ತಾರೆ. ಹಾಗೆ ಖುಷಿನೂ ಪಡ್ತಾ ಇರಬೇಕಾದ್ರೆ ಮತ್ತೆ ದುಃಖದಿಂದ ಶಂಕರ ಹೇಳ್ತಾ ಇರ್ತಾನೆ, ಬಂದವರೇ ಬಂದು ಪ್ರಪೋಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಡಾಕ್ಟರ್ ಅಮರ್ ಮೇಲೆ ನೀನು ಹಲ್ಲೆ ಮಾಡಿದೀಯ ಅಂತ ಕೆನ್ನೆಗೊಡ್ದು ಪೊಲೀಸವ್ರನ್ನ ಕರೆದು ಅರೆಸ್ಟ್ ಮಾಡಿ ಹೋಗೇ ಬಿಟ್ಟಿರ್ಕೊಂಡು ಇಷ್ಟೆಲ್ಲ ಆಯಿತು ಅಂದಾಗ, ಬೇಜಾರು ಮಾಡ್ಕೋಬೇಡ ಅಣ್ಣ, ಏನೋ ಅದಕ್ಕೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನಿಸುತ್ತೆ, ಬಟ್ ನೀನು ಅವ್ರನ್ನ ತಪ್ಪಾಗಿ ತಿಳ್ಕೊಬೇಡ ಅಂತ ಕೋಳಿ ಮತ್ತು ಚುರುಮುರಿ ಹೇಳ್ತಾ ಇರ್ತಾರೆ. ಮತ್ತು ಇಲ್ಲಿ ಕೋಳಿ ಹೇಳ್ತಾ ಇರ್ತಾನೆ, ಏನು ಒಟ್ಟಾರೆ ನೀನು ಬಂದೆ ಅಲ್ಲಣ್ಣ ಅದೇ ಖುಷಿ, ಈಗ ಅದನ್ನೇ ಯೋಚನೆ ಮಾಡಬೇಡ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು ಅಂತ ಅಂದಾಗ ಚುರುಮುರಿನೂ ಅಣ್ಣ ಬೇಜಾರು ಮಾಡ್ಕೋಬೇಡ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ, ಏನೋ ಗೊತ್ತಿಲ್ಲ ಕಣೋ, ನನ್ನ ಲೈಫ್ ಮಾತ್ರ ಗಾಳಿ ಇಲ್ಲದ ಸೂತ್ರಪಟ ಥರ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಮತ್ತು ಬೇಜಾರು ಮಾಡಿಕೊಂಡು ಶಂಕರ ಹೇಳ್ತಾ ಇರ್ತಾನೆ, ನಾನು ಏನು ಆಸೆ ಪಡಲಿ ಬಿಡಲಿ, ಏನಾಗಬೇಕೋ ಅದೇ ನನ್ನ ಹಣೆಬರಹದಲ್ಲಿ ಆಗೋದು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಭೂಮಿ ಬಂದು ಕಾಲ್ ಮಾಡ್ತಾ ಇರ್ತಾಳೆ. ಅದನ್ನು ಗೌರಿ ಕೋಪ ಮಾಡಿಕೊಂಡು ನೋಡ್ತಾ ಇರಬೇಕಾದ್ರೆ ಶಂಕರನ ಫೋನಿಗೆ ಕಾಲ್ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಇಲ್ಲಿ ಭೂಮಿ ಎಷ್ಟು ಕಾಲ್ ಮಾಡಿದ್ರು ಸಹ ಅವ್ನ ಫೋನ್ ಸೈಲೆಂಟ್ ಆಗಿರೋದ್ರಿಂದ ಅವನು ರಿಸೀವ್ ಮಾಡ್ತಾ ಇರಲ್ಲ. ಯಾಕೆ ಡೆವಿಲ್ ಅಂಕಲ್ಲು ರಿಸೀವ್ ಮಾಡ್ತಿಲ್ಲ ಅನ್ಬೇಕಾದ್ರೆ ಗೌರಿ ಸ್ವಲ್ಪ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಕೋಳಿ ಮತ್ತು ಚುರುಮುರಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಶಂಕರನ ಹತ್ರ ಊಟ ತಗೊಂಡು ಗಂಗಾ ಬಂದುಬಿಟ್ಟು ಊಟ ಮಾಡಿ ಶಂಕರ ಅವರೇ ಅಂದಾಗ, ಬೇಡ ಗಂಗಾ, ನನಗೆ ಹಸಿವಿಲ್ಲ ಅಂದಾಗ, ಯಾಕೆ ಹಸಿವಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ನೀವು ಊಟ ಬೇಡ ಅಂತ ಹೇಳ್ತಾ ಇದ್ದೀರಾ, ಆ ಮನಸ್ಸಿಗೆ ನೋವಾಗಿರೋ ಗಾಯನ ಹುಷಾರು ಮಾಡ್ಕೊಳ್ಳೋಕ್ಕಾದರೂ ಸಹ ನೀವು ಊಟ ಮಾಡಲೇಬೇಕು, ನನಗೆ ತುಂಬ ನೋವಾಗುತ್ತೆ ನೀವು ಊಟ ಮಾಡಲಿಲ್ಲ ಅಂತ ಅಂದರೆ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಗಂಗಾ ಹೇಳ್ತಾ ಇರ್ತಾಳೆ, ನೋಡಿ ಬೇಕಾದರೆ ನೀವು ಎಷ್ಟಾದರೂ ಹತ್ಬಿಡಿ, ಎಷ್ಟು ಸಮಾಧಾನ ಆಗೋವರೆಗೂ ಬೇಕಾದರೆ ನೊಂದ್ಕೊಬಿಡಿ, ಆಮೇಲೆ ಆದರೂ ಊಟ ಮಾಡಿ, ನಾನು ಇಲ್ಲೇ ಊಟ ಇಟ್ಟೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಭೂವಿ, ನಾನು ಇನ್ನೂ ಸಲ ಟ್ರೈ ಮಾಡ್ತೀನಿ, ಯಾಕೆ ಡೆವಿಲ್ ಅಂಕಲ್ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಮತ್ತೆ ಟ್ರೈ ಮಾಡ್ತಾಲೇ ಇರ್ತಾಳೆ. ಕಡೆ ಇಲ್ಲಿ ಗೌರಿ ಊಟ ಇಡೋಕ್ಕೆ ಅಂತ ಟೇಬಲ್ ಹತ್ರ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ರೌಡಿ ಬೇಬಿ ಫೋನ್ ಬರ್ತಾ ಇರುತ್ತೆ. ಅದನ್ನು ನೋಡಿ ತುಂಬ ಕೋಪ ಮಾಡಿಕೊಂಡು ಫೋನ್ನ ಹಾಗೆ ಸೈಲೆಂಟ್ ಮಾಡಿಬಿಡ್ತಾಳೆ. ಇನ್ನೊಂದು ಕಡೆ ಸುನಂದ ಪಾರ್ವತಿ ಮಾತಾಡ್ತಿರ್ಬೇಕಾದ್ರೆ ಪಾರ್ವತಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನೇ ಸುನಂದ, ಮಗ ಸೊಸೆ ಒಂದಾಗ್ತಾರೆ ಅಂತ ಖುಷಿ ಪಡ್ತಿದ್ರೆ ಈಗ ಈ ಥರ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಪಾರ್ವತಿ ಹೇಳ್ತಾ ಇರ್ತಾಳೆ, ಗೌರಿನ ಕರ್ಕೊಂಡು ಮನೆಗೆ ಬರ್ತಾನೆ ಅಂತ ಅಂದರೆ ಅವಳೇ ಜೈಲಿಗೆ ಕಳಿಸಿದಲ್ಲ, ಇಲ್ಲಿ ಏನೋ ಆಗಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ
ಸುನಂದನ ಹತ್ರ ಪಾರ್ವತಿ ಹೇಳ್ತಾ ಇರ್ತಾಳೆ, ಗೌರಿಗೆ ಒಂದ್ಸಲ ಫೋನ್ ಮಾಡಿ ಕೇಳೋಣ ಅಂದಾಗ, ಬೇಡ ಅತ್ತೆವ ಇವಾಗೇನಾದರೂ ನಾವು ಮಾಡಿ ಏನಾದರೂ ಕಷ್ಟನ ಹೇಳ್ಕೊಂಡು ಬೇಡಿಕೆನ ಕೇಳಿದರೆ ಅವಳಿಗೆ ತುಂಬ ಬೇಜಾರಾಗುತ್ತೆ. ಮೊದಲೇ ಅವಳು ತುಂಬ ನೋವಲ್ಲಿರ್ತಾಳೆ. ನಾವೇನಾದರೂ ಕೇಳಿದರೆ ಹಾಗೆ ಕುದಿಯೋ ರಕ್ತದಲ್ಲಿ ಉಪ್ಪು ಸುರಿದಂಗೆ ಆಗುತ್ತೆ, ಏನು ಬೇಡ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಪಾರ್ವತಿ ಹೇಳ್ತಾ ಇರ್ತಾಳೆ, ನೀನು ಹೇಳಿದ್ದು ಕರೆಕ್ಟ್, ನಾವು ಏನು ಮಾಡೋದು ಬೇಡ, ಸುಮ್ಮನೆ ಇರೋಣ. ವಿಷಯ ಎಲ್ಲ ತಣ್ಣಾದಾಗ ಅದೇ ಸರಿಯಾಗುತ್ತೆ. ಅದೇನೋ ಕೋಪದಲ್ಲಿ ಮೂಗು ಕುಯ್ಕೋತಾರಲ್ಲ ಆದಂಗೆ ಆಗಿಬಿಡುತ್ತೆ, ಬೇಡ ಸುಮ್ಮನಿರು ಸುನಂದ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಸುನಂದ ಹೇಳ್ತಾ ಇರ್ತಾಳೆ, ಅಲ್ಲ ಅತ್ತೆವ, ನಮ್ಮ ಶಂಕರ ಯಾಕೆ ಈ ಥರ ತಪ್ಪು ಮಾಡಿರ್ಬೋದು, ಗೌರಿ ಇದ್ದಕ್ಕಿದ್ದಂಗೆ ಯಾಕೆ ಅರೆಸ್ಟ್ ಮಾಡಿರ್ಬೋದು, ಖಂಡಿತ ಅವಳು ಆ ಥರ ಮಾಡಲ್ಲ ಅಂದಾಗ, ಇದೇನು ಸುನಂದ ಈ ಥರ ಹೇಳ್ತೀಯಾ, ನಮ್ಮ ಶಂಕರ ಹಂಗಾರೆ ತಪ್ಪು ಮಾಡಿದಾನ ಅಂದಾಗ, ಅಯ್ಯೋ ನಮ್ಮ ಶಂಕರನ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ಅವನು ಒಂದು ಪ್ರಾಣಿಗೂ ಸಹ ನೋವು ಕೊಡಲ್ಲ ಅಂಥವನು ಯಾಕೆ ಕೊಲೆ ಮಾಡ್ತಾನೆ, ಇದನ್ನು ನಾನು ಸಹ ನಂಬಲ್ಲ, ಯಾರಿಗೋ ಹೊಡೆದಿದ್ದೇನೆ ಅಂತಂದರೆ ನಾನು ನಂಬಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಸುನಂದ ಹೇಳ್ತಾ ಇರ್ತಾಳೆ, ಇದ್ರ ಕೈವಾಡದ ಹಿಂದೆ ಏನಾದರೂ ಗಂಗನ ಕೈವಾಡ ಇದೆಯಾ ಈ ವಿಷಯದಿಂದ ಅಂತ ಅಂದಾಗ, ಪಾರ್ವತಿ ಶಾಕಾಗಿ ಸುನಂದನ ಮುಖನ ನೋಡ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ರೌಡಿ ಬೇಬಿದು ಫೋನ್ ರಿಂಗ್ ಆಗ್ತಲೇ ಇರಬೇಕಾದ್ರೆ, ಓಹೋ ಇದ್ದ ವಿಷಯ ಅಂದ್ಬಿಟ್ಟು ಆ ಬಂದಿದ್ದ ಕಾಲ್ಸ್ನ ಡಿಲೀಟ್ ಮಾಡಿಬಿಟ್ಟು ಹಾಗೆ ಸೈಲೆಂಟ್ ಮಾಡಿಬಿಡ್ತಾಳೆ ಗಂಗಾ. ಬಂದುಬಿಟ್ಟು ಹಾಗೆ ಶಂಕರನ ಪಕ್ಕ ನಿಂತ್ಕೊಬಿಟ್ಟು, ನೋಡಿ ಇವಳು ತುಂಬ ಬೇಜಾರಾಗಿದ್ದಾನೆ ಶಂಕರ ಇವತ್ತು, ಇವನ ಜೊತೆ ನೀವೇ ಇದ್ಬಿಡಿ, ಕೋಡಿ ಚುರುಮರಿ ಇಲ್ಲೇ ಇರಿ ಶಂಕರ ಅವ್ರ ಜೊತೆ ಅಂತ ಹೇಳ್ತಿರ್ಬೇಕಾದ್ರೆ, ಭೂಮಿ ಮತ್ತೆ ಟ್ರೈ ಮಾಡ್ತಿದ್ದಾಳೆ, ಯಾಕೆ ಡೆವಿಲ್ ಅಂಕಲ್ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಮತ್ತೆ ಟ್ರೈ ಮಾಡಿದಾಗ ನಾಟ್ ರೀಚಬಲ್ ಅಂತ ಬರ್ತಿರ್ಬೇಕಾದ್ರೆ, ಇದೇನಿನ್ನು ಇಷ್ಟ ತನಕ ರಿಂಗ್ ಆಗ್ತಿತ್ತು, ಇವಾಗ ಈ ಥರ ಬರ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಭೂಮಿ ಹಾಗೆ ಮಾಡೋದನ್ನು ಹಿಂದಗಡೆ ಗೌರಿನೂ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಶಂಕರನ ಪಕ್ಕ ಕೂತ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ, ನೀವು ನನಗೆ ಸಿಗದಿದ್ರೂ ಪರವಾಗಿಲ್ಲ, ನೀವು ಊಟ ಮಾಡಿ ನೀವು ಚೆನ್ನಾಗಿರಬೇಕು, ನಿಮ್ಮ ಖುಷಿ ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರಬೇಕಾದ್ರೆ, ಕೋಳಿ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ, ಈ ಮನೆಯಾಳಿ ಏನೋ ಕೆಲಸ ಮಾಡಿ ಬೆಣ್ಣೆ ಸವರ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಭುವಿ ಬೇಜಾರು ಮಾಡ್ಕೊತಿರೋದನ್ನು ನೋಡು ಪ್ಲೀಸ್ ಆಟ ಮಾಡಬೇಡ ಆಯಿತಾ, ಅಮ್ಮ ಮೊದಲೇ ಕೋಪ ಮಾಡ್ಕೊಂಡಿದ್ದಾಳೆ, ಮತ್ತೆ ನೀನು ಕೋಪ ಮಾಡಿಸ್ಬೇಡ ಪ್ಲೀಸ್, ಬಾರೆ ಊಟ ಮಾಡಿ ಮಲಗೋ ಟೈಮ್ ಆಗಿದೆ ಅಂದಾಗ, ನಾನು ಬರಲ್ಲ ಡೆವಿಲ್ ಅಂಕಲ್ ಬೇಕೇ ಬೇಕು ಅಂದಾಗ, ಪ್ಲೀಸ್ ಆಟ ಮಾಡಬೇಡ ಅಂತ ಭುವಿನ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರ್ವತಿ ಮತ್ತೆ ಸುನಂದ ಮಾತಾಡ್ತಿರ್ಬೇಕಾದ್ರೆ ಸುನಂದ ಹೇಳ್ತಾಳೆ, ಏನು ಮಾಡೋದು ಅತ್ತೆವ, ನಮ್ಮ ಹತ್ರ ಸಾಕ್ಷಿ ಇಲ್ಲ, ನಾವೇನಾದರೂ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ, ಅದರಲ್ಲೂ ಇಷ್ಟು ಕಷ್ಟಪಟ್ಟೆಲ್ಲ ಮಾಡೋಕ್ಕೆ ಹೋದರೆ ನೀರಿನಲ್ಲಿ ಒಮ್ಮ ಬಿದ್ದಂಗೆ ಆಗುತ್ತೆ, ಸಾಕ್ಷಿ ಬೇರೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಪಾರ್ವತಿ ಹೇಳ್ತಾಳೆ, ಹೌದು ನಾವೇನು ಮಾಡೋದು ಬೇಡ, ಹಾಗೆ ಸ್ವಲ್ಪ ದಿನ ಸುಮ್ಮನೆ ಇರೋ ಅಂದಾಗ, ಇನ್ನೊಂದು ವಿಷಯ ಹೇಳಬೇಕು ಸುನಂದ ಅಂದಾಗ, ಏನು ಅತ್ತೆವ ಅಂದಾಗ, ಬೆಳಗ್ಗೆನೆ ಬಂದು ಒತ್ತಾರನೇ ಅವಳು ಹೇಳಿದ್ಲು, ಈ ಥರ ಗೌರಿ ಶಂಕರ ಇಬ್ಬರು ದೂರ ಆಗ್ತಿದೆ, ನನಗೆ ಕನಸು ಬಂದಿತ್ತು, ಬೆಳಗ್ಗೆ ಕನಸು ದಿಟ್ಟ ಆಗುತ್ತೆ ಅಲ್ವಾ ಅತ್ತೆವ ಅಂತ ಹೇಳಿದ್ಲು ಅಂದಾಗ, ಓ ಆ ಥರ ಬೇರೆ ಹೇಳಿದ್ಲ, ಹಂಗಾದ್ರೆ ಏನೋ ಪ್ಲ್ಯಾನೇ ಮಾಡಿಕೊಂಡು ಇವಳೇ ಮಾಡಿದ್ದಾಳೆ, ನನ್ನ ಅನುಮಾನ ಎಲ್ಲ ನಿಜ ಆಗಿದೆ ಅತ್ತೆವ ಅಂತ ಸುನಂದ ಹೇಳ್ತಾ ಇರ್ತಾಳೆ. ಮೊದಲಿಂದಲೂ ನಾನು ಅವಳನ್ನ ತುಂಬ ಇಷ್ಟಪಡ್ತಿದ್ದೆ, ಒಳ್ಳೆ ಹುಡುಗಿ, ಶಂಕರ ಅವರಿಗೆ ಎಷ್ಟು ರಿಸ್ಕ್ ತಗೊಂಡು ಶಂಕರನ್ನ ಕಾಪಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಥರ ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಶಂಕರನ್ನ ಮತ್ತು ಗಂಗನ ಒಂದು ಮಾಡಬೇಕಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರಿ, ಸದ್ಯ ಅವರಿಬ್ಬರು ಮದುವೆ ಆಗಲಿಲ್ವಲ್ಲ, ಮದುವೆ ಆಗದಿದ್ದು ಒಳ್ಳೆಯದೇ ಆಯಿತು, ನಮ್ಮ ಗೌರಿ ಜಾಗಕ್ಕೆ ಅವಳು ಯಾವತ್ತೂ ಸಹ ಅರ್ಹಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಸುನಂದ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಒಂದಲ್ಲ ಒಂದು ದಿನ ಗೌರಿ ಶಂಕರ ಮುಖಾಮುಖಿ ಭೇಟಿಯಾಗಿ ಒಂದಾಗ್ತಾರೆ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದು, ಅದಕ್ಕೆಲ್ಲ ಇವಳು ಕಲ್ಲಾಗ್ತಿದ್ದಾಳೆ ಅಂದಾಗ, ನೋಡೋಣ ಎಷ್ಟು ದಿನ ಹೀಗೆ ಮಾಡ್ತಾಳೆ, ಅಲ್ಲಿವರೆಗೂ ನಾವು ಹಲ್ಲು ಕೊಚ್ಕೊಂಡಿರೋಣ ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಒಂದು ಕಡೆ ಆನಂದ್ ಮತ್ತು ವಾಸಂತಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಲ್ಲಿ ವಿಜಿ ಭೂವಿಗೆ ಊಟ ಹಾಕ್ಕೊಂಡು ತಿನ್ಸಕ್ಕೆ ಬರ್ತಿರ್ಬೇಕಾದ್ರೆ, ನನಗೆ ಬೇಡ ಅಂದರೆ ಬೇಡ, ನಾನು ಡೆವಿಲ್ ಅಂಕಲ್ ಬರೋವರೆಗೂ ಊಟ ಮಾಡಲ್ಲ ಅನ್ಬೇಕಾದ್ರೆ, ಆಟ ಮಾಡಬೇಡ ಕಣೆ ಪ್ಲೀಸ್ ಊಟ ಮಾಡು ಅಂದಾಗ, ಏನಾಯ್ತಂತ ಹೇಳಿ, ಡೆವಿಲ್ ಅಂಕಲ್ ಯಾಕೆ ನಮ್ಮ ಮನೆಗೆ ಬರಲ್ಲ ಅಂತ ಹೇಳು ವಿಜಿ, ಆಮೇಲೆ ಊಟ ಮಾಡ್ತೀನಿ ಅಂದಾಗ, ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಕಣೆ ಅಂದಾಗ, ಇಷ್ಟು ದಿನ ಚೆನ್ನಾಗೇ ಇತ್ತು ತಾನೆ, ಯಾಕೆ ಈ ಥರ, ನೀನಾದರೂ ಹೇಳು ವಾಸಂತಿ ಅಂತ ಅಂದಾಗ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ, ಪರಿಸ್ಥಿತಿ ನಮ್ಮನ್ನು ಈ ರೀತಿ ಆಟ ಆಡ್ತಿದೆ ಪುಟ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ವಿಜಿ ಪ್ಲೀಸ್ ಊಟ ಮಾಡು, ಅದೆಲ್ಲ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ಒಂದೇ ದಿನದಲ್ಲಿ ಏನಾಯಿತು, ಡೆವಿಲ್ ಅಂಕಲ್ ಇದ್ದಾಗ ಎಲ್ಲ ನಗಾಡ್ತಿದ್ರೆ, ಅಮ್ಮನೂ ತುಂಬ ಖುಷಿಯಾಗಿದ್ಲು, ಆದರೆ ಈಗ ಯಾಕೆ ಅಳ್ತಾ ಇದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ ಅನ್ಬೇಕಾದ್ರೆ, ನಿನಗೆ ಡೆವಿಲ್ ಅಂಕಲ್ ಬೇಕು ತಾನೇ, ಬರ್ತಾರೆ ಊಟ ಮಾಡು ಅಂತ ಆನಂದ್ ಹೇಳ್ತಿರ್ಬೇಕಾದ್ರೆ, ಬೇಡ ಅಂದರೆ ಬೇಡ ಅಂತ ಮತ್ತೆ ಕೋಪ ಮಾಡ್ಕೊತಿರ್ಬೇಕಾದ್ರೆ, ಅಲ್ಲಿ ಕೋಪ ಮಾಡ್ಕೊಂಡು ಗೌರಿನೂ ಸಹ ಬಂದುಬಿಡ್ತಾಳೆ. ಗೌರಿ ಕೇಳ್ತಾ ಇರ್ತಾಳೆ, ಯಾಕಕ್ಕ ಊಟ ಮಾಡಲ್ವಂತ ಅಂದಾಗ, ಇಲ್ಲ ಅಂದಾಗ, ಕೊಡು ನಾನು ಊಟ ಮಾಡಿಸ್ತೀನಿ ಅಂತ ಅತ್ತೆ ಇಸ್ಕೊಂಡು, ಪ್ಲೀಸ್ ಪುಟಾಣಿ ಊಟ ಮಾಡು ನನಗೋಸ್ಕರ ಅಂದಾಗ, ನನ್ನ ಮೇಲೆ ಆಣೆ ಮಾಡಿ ಹೇಳಮ್ಮ, ನೀನು ಇಷ್ಟು ದಿನ ನಗಾಡ್ತಾ ಇರಲಿಲ್ಲ, ಆದರೆ ಡೆವಿಲ್ ಅಂಕಲ್ ಬಂದಮೇಲೆ ನಗಾಡ್ತಿದ್ದೆ, ಯಾಕೆ ಈ ಥರ ಇದೆಯಾ ಅಂತ ಆಣೆ ಮಾಡಿ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಅವಳ ಮುಖನ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಗೌರಿ ಹಾಗೆ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.